ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಸಾಂಗ್ ನೋಡಿದಾಗ. ಹಾಂ ಸರ್. ಸೊ ಈ ಬಜೆಟ್ ರಿಕವರ್ ಹೆಂಗೆ ಸರ್? ಯಾಕಂದರೆ ನಿಮ್ಮ ಯುದ್ಧಕಾಂಡದ ಸ್ಯಾಟಲೈಟ್ ಇನ್ನೂ ಹೋಗಿಲ್ಲ ಅಂತ ಒಂದು ಮಾತಿದೆ. ಈಗಿರುವಾಗ ಯಾವ ಥರ ಸರ್ ಬಜೆಟ್? ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು. ಹಿ ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365ನೇ ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟ್ರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365ನೇ ದಿನ. ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳಿತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗೆ ಅನಿಸುತ್ತೆ ಅಂದರೆ ಅಫ್ಕೋರ್ಸ್ ಅವನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯಿತೋ ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕ್ಕೊಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನು ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನು ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು. ಈಗ ಮಾತಾಡ್ತಿದ್ರೆ ಎಮೋಷ್ನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರುತ್ತೆ ಸರ್ ಬಿಸ್ನೆಸ್ ಅದು. ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನಾಯಿತು? ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು. ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅಂದ್ಕೊಂಡಿದ್ದು ತುಂಬ ಹ್ಯೂಜ್ ಆಗುತ್ತೆ, 1 to 10 ಟೈಮ್ಸ್ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ. ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು. ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯಿತು. ಸೊ ಆ ಒಂದು ಅನಾಹುತಕ್ಕೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದವ್ನು ಮೆಚ್ಚಿದ ಸರ್. ಎಸ್, ಇವ್ನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದವನು ಒಬ್ಬನೂ ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತನೂ ದೊಡ್ಡ ಗಳಿಕೆ ಸರ್. ಸಾರಿ ಸರ್. ಹೌದು, ಒಂದು ಲೆಟ್ರ್ ಟು ದಿ ಪ್ರೆಸಿಡೆಂಟ್. ಆ ಲೆಟ್ರಿಂದ ಆಯಿತು ಎಲ್ಲೋ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ಲಿ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯಿತು. ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನು ಫಾಸ್ಟ್ ಟ್ರ್ಯಾಕ್ ಜಸ್ಟಿಸನ್ನು ವಿತಿನ್ ಎಷ್ಟೋ ಅವರ್ಸಲ್ಲಿ, ಎಷ್ಟು ದಿನದಲ್ಲಿ ಅದಕ್ಕೆ ಜಸ್ಟಿಸ್ ಕೊಡಬೇಕು ಫಾರ್ ರೇಪ್ ವಿಕ್ಟಿಮ್ಸಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟ್ರದ ಎಫೆಕ್ಟಾ ನನಗೆ ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನು ಸರ್? ಇನ್ವಾಲ್ವ್ಮೆಂಟ್ ತುಂಬ ಇನ್ವಾಲ್ವ್ ಆಗಿದ್ದೀವಿ. ಬಂದ್ಬಿಡಿ. ಅಲ್ಲ, ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವರು ಎಷ್ಟು ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ.
ಅಲ್ಲ ತುಂಬ ಇನ್ವಾಲ್ವ್ಮೆಂಟ್ ಅಂತ ಹೋಗಿ ಇಂಟರ್ಫಿಯರೆನ್ಸ್ ಅಂತ ಆಗ್ಬಿಡುತ್ತೆ ಅಥವಾ ಕೆಲವೊಬ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಕ್ಲಾರಿಟಿ ಏನು? ಏನ್ ಕಾಟ ಆಯ್ತು ನಿರ್ದೇಶಕರೇ? ಅಲ್ಲ, ಇನ್ವಾಲ್ವ್ಮೆಂಟ್ ಅಂದರೆ ಈಗ ಅಜಯ್ ಸಾರು ನಾವು 3 ಸಿನಿಮಾ ಜೊತೇಲಿ ಮಾಡ್ಕೊಂಬಂದಿದ್ದೀನಿ. ಫಸ್ಟು ನಾನು ಕತೆ ಮಾಡಿದಾಗ ನಾನು ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟು ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನಾನು ಹೀರೋ ಅಂತ. ಅವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಕೆಲವು ಅವರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಕೆಲವು ಸಜೆಷನ್ನು ಅವರು ಕೊಟ್ಟರು, ಇಲ್ಲ ಅದು ನನಗೆ ಅನ್ನಿಸ್ತು, ಅವರು ಕನ್ವೆ ಮಾಡಿದ್ರು. ಈ ಪಾರ್ಟ್ನರ್ಸ್ ಅಂದರೆ ಎಲ್ಲರೂ ಅಷ್ಟೇ, ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ನು ಕನ್ವೆ ಮಾಡಿದೆ, ಸರ್ ಇದು ಬೆಸ್ಟ್ ಅಂತ ಅವರು ಹೇಳ್ತಾರೆ. ಇಡೀ ಟೀಮ್ ವರ್ಕು. ಅಲ್ಲ, ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ಹೇಳಿದ್ದೆಲ್ಲ ಅವರು ತಗೊಂಡಿಲ್ಲ ಸರ್. ನಾನು ಹೇಳಿದ್ದು ಎಷ್ಟೊಂದು ರಿಜೆಕ್ಟ್ ಮಾಡಿದ್ದಾರೆ, ಆದರೆ ರಿಜೆಕ್ಟ್ ಮಾಡಿದ್ದು ನನ್ನನ್ನು ಕನ್ವಿನ್ಸ್ ಮಾಡಿ. ಅವ್ರು ಹೇಳಿದ್ದು ಎಲ್ಲಾನು ನಾನು ಮಾಡಿಬಿಟ್ಟಿದ್ದೀನಿ ಅಂತಲೂ ಇಲ್ಲ ಸರ್. ಅವ್ರು ಎಷ್ಟೊಂದು ವಿಚಾರ ಅಂದರೆ 90% ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಿದ್ದೀವಿ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಸರ್ ಇದು ಹಿಂಗೆ ಹೋದರೆ ಹಿಂಗಾಗುತ್ತೆ, ಈ ರೂಟಿಗೆ ತಲುಪ್ತಾ ಇದೆ, ಇದನ್ನು ಹಿಂಗೆ ಮಾಡೋ ಒಂದು ರೂಟ್ ಮ್ಯಾಪಿಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಕನ್ವಿನ್ಸ್ ಆದಮೇಲೆ ತೊಗೊಂಡಿರೋದು. ಹಾಂ ಸರ್, ಇಲ್ಲಿ ಜಗಳ ಇಲ್ಲ ಸರ್. ನಾನೇನು ಗೊತ್ತಾ, ಈ ಕತೆ ಮಾಡುವಾಗಲೇ ನಾನು ಅವರು ಡಿಸ್ಕಷನ್ ಕತೆ ಹೇಳಿದೆ, ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಕ್ಲಾರಿಟಿ ಆಗಿದ್ವಿ, ನಾವು ಇಬ್ಬರು ಕ್ಲಾರಿಟಿ ಆಗಿದ್ವಿ. ಅವರು ಕ್ಲಾರಿಟಿ ಆಗಿದ್ರು, ನಾನು ಕ್ಲಾರಿಟಿ ಆಗಿದ್ದೆ. ಸ್ಪಾಟಲ್ಲಿ ಹೋದರೆ ಕೇಳಿ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ ಅಂದರೆ ಕ್ಲಾರಿಟಿ ಆಗಿದ್ವಿ, ಓ ಕರೆಕ್ಟ್, ಇದು ಹಿಂಗೆ ಇದೆ ಅಂತ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಅಜಯ್ ಸರ್, ಇಲ್ಲಿ ಸರ್ ನೀವು ಹಾಂ ಹೌದಾ ಸರ್, ಊರ್ವಶಿ ಆ ಟ್ಯೂನಲ್ಲಿ ಹೆಂಗೆ ಊರ್ವಶಿ ಅದು ಸ್ಪ್ಯಾನಿಷ್ನಲ್ಲಿ ಸರ್ ಊರ್ವಶಿ ಅಂತಾರೆ. ಅಮೋರ್ ಅಂತ ನಾವು ಅಲ್ಲ, ವಿಷಯ ಸಿಂಪಲ್ ಸರ್. ಗ್ಯಾಲಕ್ಸಿ ಅಂತ ಪ್ರೀವಿಯಸ್ ಲೈನಲ್ಲಿದೆ, ಅದಕ್ಕೆ ಊರ್ವಶಿ ರೈಮಿಂಗ್ ವರ್ಡ್ಸ್. ನಾವೊಂದು ಹಾಡಲ್ಲಿ ಸ್ಪ್ಯಾನಿಷ್ ವರ್ಡ್ಸೇ ಯೂಸ್ ಮಾಡ್ತೀವಂತೆ, ಊರ್ವಶಿ ಯೂಸ್ ಮಾಡೋಕ್ಕಾಗಲ್ವಾ? ಅಷ್ಟು ಲಿಬರ್ಟಿ ತಗೋಬೋದು ಅನ್ಕೋತೀನಿ ನಾನು. ಅಲ್ಲಲ್ಲ ಸರ್, ಅದು ಸ್ವರ್ಗದಲ್ಲಿರೋಳು ಊರ್ವಶಿ ಸರ್. ಇವ್ರ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ ಊರ್ವಶಿ. ಮನ್ಸಲ್ಲಿ ಡೆಫಿನೆಟ್ಲಿ ಸರ್, ನನ್ನ ಊರ್ವಶಿ ಇಲ್ಲೇ ಇದ್ದಾರೆ ನೋಡಿ. ಅಜಯ್ ಸರ್, ಇಲ್ಲಿ ದಶಕಗಳು ಉರುಳಿದೆ ನೀವು ಸಿನಿಮಾಗೆ ಬಂತು.